ಮರಡಿ ಮನಸ್ಸಾಗಿದೆ ಭಾಗ 18 ರೀ ನಮ್ಮಿಬ್ಬರ ಟಿಕೆಟ್ ಕನ್ಫರ್ಮ್ ಆಗಿದೆ ಅಲ್ವಾ? ನಾನು ಬಟ್ಟೆಗಳನ್ನು ಪ್ಯಾಕ್ ಮಾಡಬೇಕು, ಹಾಗೆ ಸೋಮವಾರ ನಾವು ಹೊರಡೋಣ. ಭಾನುವಾರ ನಂದಿನಿಯ ತಾಯಿಯನ್ನು ಮಾತನಾಡಿಸಿಕೊಂಡು ಬರೋಣ. ಈಗ ಹೋದ್ರೆ ಅವಳೂ ಕೂಡ ಕೆಲಸಕ್ಕೆ ಬಂದಿರುತ್ತಾಳೆ. ಆ ಮಗುವನ್ನು ಮಾತನಾಡಿಸಿಕೊಂಡು ಇನ್ನೆಂದೂ ನಾವು ಭಾರತಕ್ಕೆ ಬರೋದಿಲ್ಲ ಎಂದು ಹೇಳೋಣ ಎಂದು ಹೇಳಿದರು. ರಾಜ್ ಮೋಹನ್ ಅವರಿಗೇ ಹೇಳುತ್ತಿದ್ದರು ಅದೆಲ್ಲ. ವಿಸೃತ್ಗೆ ಕೇಳಿಸಲಿ ಎಂದೇ ಸುಕನ್ಯಾ ಅವರು ಮಾತನಾಡಿದ್ದರು. ಮುಂದೆ, ಅಮ್ಮಾ, ಅಪ್ಪಾ, ಎಲ್ಲಿಗೆ ಹೋಗ್ತಾ ಇದ್ದೀರಾ ಎಂದು ಗಾಬರಿಯಲ್ಲಿ ಕೇಳಿದನು. ಅದೆಲ್ಲ ನಿನಗೆ ಯಾಕೆ ಮಿಸ್ಟರ್ ವಿರಾಜ್ ಅವರೇ, ನಾವು ಎಲ್ಲಿಗಾದ್ರೂ ಹೋಗ್ತೀವಿ, ನಿಮಗೆ ಯಾಕೆ ಎಂದು ಕೇಳಿದರು ಸುಕನ್ಯಾ ಅವರು. ಅಮ್ಮ, ಪ್ಲೀಸ್ ಹೇಳಿ ಎಂದು ಕೇಳಿದನು ವಿಸೃತ್. ಸುಕನ್ಯಾ ಬಾಯಿ ಬಿಡೋದಿಲ್ಲ. ರಾಜ್ ಮೋಹನ್ ಅವರು, ನಾವಿಬ್ಬರು ನಿನ್ನ ಅಕ್ಕನ ಮನೆಗೆ ಹೋಗ್ತಾ ಇದ್ದೀವಿ ವೀರು, ಅಲ್ಲೇ ಸೆಟಲ್ ಆಗೋಣ ಅಂತ ಎಂದರು. ವಾಟ್? ಅವಳ ಮನೆಗ? ಯಾಕೆ? ನಾನು ಏನಕ್ಕೆ ಕಡಿಮೆ ಮಾಡಿದ್ದೀನಿ ನಿಮಗೆ ಎಂದು ಕೇಳಿದನು. ಹೆಚ್ಚು ಕಡಿಮೆ ಅನ್ನೋ ಪ್ರಶ್ನೆ ಬರೋದಿಲ್ಲ ವೀರು, ಅವಳು ನಮಗೂ ಮಗಳೇ ಅಲ್ವಾ. ನಿನಗ್ ಮದುವೆ ಮಾಡಿದ್ರೆ ಅವಳನ್ನೇ ಇಲ್ಲಿಗೆ ಕರ್ಸ್ಕೊಂಡಿರೋಣ ಎಂದ್ಕೊಂಡೆವು. ಆದ್ರೆ ನೀನು ಮದುವೆ ಬಗ್ಗೆ ನೆನ್ನೆ ನಿನ್ನ ತಾಯಿಯ ಹತ್ರ ಆ ರೀತಿ ಮಾತಾಡಿದ್ದನ್ನು ಕೇಳಿ ನಮ್ಮ ಕಿವಿ ಪಾವನಾಯಿತು. ಸೋ ನಿನಗ್ ಮದುವೆ ಮೇಲೆ ಇಂಟ್ರೆಸ್ಟ್ ಇಲ್ಲ ಅಂದಮೇಲೆ ನಾವಿಬ್ರೆ ಕೊನೆಯವರೆಗೂ ಒಬ್ರ ಮುಖ ಒಬ್ರು ನೋಡ್ಕೊಂಡಿರೋಕಾಗತ್ತಾ? ನಿನ್ನ ಅಕ್ಕ ವರ್ಷ ಕೂಡ ಈಗ 3 ತಿಂಗಳ ಗರ್ಭಿಣಿ. ನಾನು ನಿನ್ನಮ್ಮ ಅಲ್ಲೇ ಹೋಗಿ ನಿನ್ನ ಅಕ್ಕನ ಮಗುವನ್ನ ಎತ್ತಾಡಿಸ್ಕೊಂಡು ಖುಷಿಯಾಗಿ ಜೀವನ ಮಾಡ್ತೇವೆ. ನೀನು ನಿನಗಿಷ್ಟವಾದ ಜೀವನ ನಡೆಸು ಎಂದರು ರಾಜ್ಮೋಹನ್. ಈಗ ಮಾತಾಡಲು ಪದಗಳಿಗೆ ತಡಕಾಡುವಂತೆ ಆಗಿತ್ತು ಅವನಿಗೆ. ಹೇಗೆ ಹೇಳಿಯಾನು ತನಗೆ ಮದುವೆ ಮೇಲೆ ಇಂಟ್ರೆಸ್ಟ್ ಇಲ್ಲ ಎಂದು? ಬರುವವಳನ್ನ ಸರಿಯಾಗಿ ನೋಡ್ಕೊಳ್ಳಲು ನನ್ನಿಂದ ಆಗದೇ ಇದ್ರೆ ಸುಮ್ನೆ ಬೇಡದ ಕಿರಿಕಿರಿ ಯಾಕೆ ಎಂದು ಯೋಚಿಸುತ್ತಿದ್ದವನು ಇನ್ನು ಭಾನುವಾರದವರೆಗೂ ಸಮಯ ಇದೆ. ಹೇಗಾದ್ರೂ ಮಾಡಿ ಕನ್ವಿನ್ಸ್ ಮಾಡಿ ಇವ್ರನ್ನ ಇಲ್ಲೇ ಉಳಿಸಿಕೊಂಡು ಅಕ್ಕನನ್ನ ಇಲ್ಲಿಗೆ ಕರೆಸ್ಕೊಳ್ಳಬೇಕು ಎಂದುಕೊಂಡವನು ತಿಂಡಿ ಮಾಡದೆ ಹಾಗೆಯೇ ಹೋದನು. ಅವನೋದ ದಾರಿಯನ್ನೇ ಕಣ್ಣು ತುಂಬಿಕೊಂಡು ನೋಡುತ್ತಿದ್ದ ಸುಕನ್ಯಾ ಅವರ ಭುಜದ ಮೇಲೆ ಕೈ ಇಟ್ಟ ರಾಜ್ಮೋಹನ್, ಅವರು ಸಮಾಧಾನ ಮಾಡ್ಕೋ ಸುಕ್ಕು, ಭಾನುವಾರದವರೆಗೂ ಸಮಯ ಇದೆ, ಮಿರಕಲ್ ಹ್ಯಾಪನ್ಸ್ ಎನಿ ಟೈಮ್ ಎಂದು ಸಮಾಧಾನ ಮಾಡಿದ್ರು. ನೋಡ್ರಿ, ಶಾಶ್ವತವಾಗಿ ನಾವು ಇರೋದಿಲ್ಲ ಎಂದ್ರು ನಮ್ಮ ಸಮಾಧಾನಕ್ಕಾದ್ರೂ ಅವನು ಮದುವೆಗೆ ಒಪ್ಪಿದ್ದಾನಾ ಎಂದು ಕಣ್ಣೀರಾದ್ರು. ರಾಗಿಣಿಯವರು ಸಮಾಧಾನ ಮಾಡ್ತಾ, ಅದ್ಗೆ ನೀವು ಯೋಚನೆ ಮಾಡಬೇಡಿ, ಅವನ್ಗೆ ನಿಮ್ಮನ್ ಬಿಟ್ಟಿರ್ಲು ಆಗೋದಿಲ್ಲ. ಈಗ ಯೋಚನೆ ಬಿಟ್ಟು ತಿಂಡಿ ಮಾಡಿ, ಮಾತ್ರೆ ತಗೊಳ್ಳೋ ಟೈಮ್ ಆಯ್ತು, ಅಣ್ಣ ಹೇಳಿದ ಹಾಗೆ ಭಾನುವಾರದವರೆಗೂ ಸಮಯ ಇದೆ ಎಂದು ಸಮಾಧಾನ ಮಾಡಿ ತಿಂಡಿ ತಿನ್ನಿಸುವಲ್ಲಿ ಯಶಸ್ವಿಯಾದ್ರು. ಕಾರಲ್ಲಿ ಕೂತ ವಿಸೃತ್ ನಂದಿನಿಗೆ ತಿಂಡಿ ತಗೊಂಡ್ಬನ್ನಿ ಎಂದು ಮೆಸೇಜ್ ಮಾಡಿ ಕಣ್ಣು ಮುಚ್ಚಿದನು. ಅವನ ಮೆಸೇಜ್ ನೋಡುವಾಗ ಆಗ್ಲೇ ನಂದಿನಿ ಆಫೀಸ್ ನಿಯರಿದ್ದಳು. ಅದನ್ನು ನೋಡಿದವಳು ಆಫೀಸಿಗೆ ಬಂದು ಸೀದಾ ಕ್ಯಾಂಟೀನ್ಗೆ ಹೋಗಿ ತಾನೇ ಮುಂದೆ ನಿಂತು ಬಿಸಿ ಬಿಸಿಯಾದ ಪೊಂಗಲ್ ಮಾಡಿದಳು. ಅಷ್ಟರಲ್ಲಿ ಅವನ ಕಾರ್ ಕೂಡ ಆಫೀಸ್ ತಲುಪಿತ್ತು. ಹಾಟ್ ಬಾಕ್ಸ್ಗೆ ಹಾಕ್ಕೊಂಡು ಅವನ ಕ್ಯಾಬಿನ್ ಹೊಕ್ಕು, ಗುಡ್ ಮಾರ್ನಿಂಗ್ ಸರ್ ಎಂದು ಹೇಳುತ್ತಾ ಹಬೆಯಾಡುವ ಪೊಂಗಲನ್ನು ಪ್ಲೇಟ್ಗೆ ಹಾಕಿ ಪಕ್ಕಕ್ಕೆ ಕಾಯಿ ಚಟ್ನಿ ಹಾಕಿ ಸ್ಪೂನ್ ಇಟ್ಟು, ಸರ್ ತಿಂಡಿ ಎಂದಳು. ನನ್ನ ರೂಮ್ನಲ್ಲಿ ಇಡು ಎಂದು ಹೇಳಿದನು. ಓಕೆ ಎಂದವಳು. ಅವನ ಪ್ರೈವೇಟ್ ರೂಮ್ನಲ್ಲಿ ಇಟ್ಟು ಇನ್ನೇನು ಹೊರಗಡೆ ಬರಬೇಕು ಎನ್ನುವಷ್ಟರಲ್ಲಿ ವಿಸೃತ್ ಕೂಡ ಅವಳ ಮುಂದೆ ಬಂದು ನಿಂತಿದ್ದನು. ಅವನ ಬರುವಿಕೆಯನ್ನು ನಿರೀಕ್ಷಿಸಿರದ ನಂದಿನಿ ಹಿಂದೆ ವಾಲಿದಳು. ಅವಳನ್ನು ಹಿಡಿಯಲು ಅವಳ ಕೈ ಹಿಡಿದು ಸೊಂಟ ಬಳಸಿ ಬೀಳದೇ ಇರುವ ಹಾಗೆ ತನ್ನತ್ತತ ಎಳೆದುಕೊಂಡನು. ಬಿದ್ದೇ ಎಂಬ ಭಯಕ್ಕೆ ಕಣ್ಣು ಮುಚ್ಚಿದವಳು ಅವನ ಎದೆಗೂಡಲ್ಲಿ ಸೇರಿದಳು. ಅವನ ಪರ್ಫ್ಯೂಮ್ ಘಮಕ್ಕೆ ಅವಳಿಗೆ ವಾಸ್ತವವೇ ಮರೆತಂತೆ ಆಯಿತು. ಅವನನ್ನೇ ಬಿಟ್ಟ ಕಣ್ಣು ಬಿಟ್ಟಂತೆ ನೋಡುತ್ತಾ ಉಳಿದುಬಿಟ್ಟಳು. ಮೀನಿನ ಆಕಾರದ ಕಣ್ಣುಗಳು, ನೀಳ ಮೂಗು, ಮೀಸೆ ಅಡಿಯಲ್ಲಿ ಮುಚ್ಚಿರುವ ಮೇಲ್ದುಟಿ, ಹಾಲಿನಂತಹ ಅವನ ಮೈ ಬಣ್ಣ, ಆ ಕಣ್ಣಿನಲ್ಲಿ ಮಿನುಗುವ ಹೊಳಪಿನಲ್ಲಿ ಮಿಂದೇಡುವ ಆಸೆಯಾಗಿದೆ ಹುಡುಗಿಗೆ. ನಂದಿನಿಯದ್ದು ಒಂದು ರೀತಿಯಾದರೆ ವಿಸೃತ್ನದ್ದೇ ಒಂದು ರೀತಿಯ ಯೋಚನೆ.
ಅವಳ ಕಡುಗಪ್ಪು ಕಣ್ಣುಗಳು ಭಯಕ್ಕೆ ಪಟ ಪಟ ಎಂದು ಬಡಿಯುತ್ತಿದ್ದರೆ ಅವಳ ಪುಟ್ಟ ತುಟಿಗಳು ಅದುರುತ್ತಿದ್ದವು. ಅವಳನ್ನು ನೋಡುತ್ತಿದ್ದರೆ ಎಂದಿಗೂ ಯಾರ ಬಳಿಯೂ ಉಕ್ಕದ ಕಾಮನೆಗಳು ಅವಳು ಬಳಿ ಇದ್ದಾಗ ಉಕ್ಕುತ್ತದೆ ಎಂದು ಈ ಮೊದಲು ಯೋಚನೆ ಮಾಡಿದಂತೆಯೇ ಈಗಲೂ ಯೋಚನೆ ಮಾಡುತ್ತಿದ್ದನು. ಅವನ ಹೃದಯ ಬಡಿತವನ್ನು ಕೇಳುತ್ತಾ ಮೈ ಮರೆತವಳೆ ಮೊದಲು ವಾಸ್ತವಕ್ಕೆ ಬಂದು, ಸಾರಿ ಸರ್, ನೀವು ಬಂದಿದ್ದು ನಾನು ಗಮನಿಸಲಿಲ್ಲ ಎಂದು ಅವನಿಂದ ದೂರ ಸರಿಯಲು ನೋಡಿದಳು. ಆದರೆ ಅವನ್ ಇನ್ನೂ ಯೋಚನೆಯಿಂದ ಹೊರಬರದ ಕಾರಣ ಅವಳನ್ನು ಇನ್ನೂ ಬಂಧಿಸಿಯೇ ಇದ್ದನು. ಸರ್ ಎಂದು ಸ್ವಲ್ಪ ಜೋರಾಗಿ ಕರೆದಾಗ ವಾಸ್ತವಕ್ಕೆ ಬಂದ ವಿಶು ಅವಳನ್ನು ನಿಧಾನವಾಗಿ ನಿಲ್ಲಿಸಿ ಸಾರಿ ಎಂದನು. ಅವಳೇನೂ ಹೇಳಲಿಲ್ಲ. ಹೋಗುವಾಗ ಅವಳ ಕೈಯನ್ನು ಮತ್ತೊಮ್ಮೆ ಹಿಡಿದನು. ಯಾಕೆ ಎಂದು ತಿರುಗಿ ನೋಡಿದಳು ನಂದಿನಿ. ನನ್ನ ಸ್ಟೈಲ್ನಲ್ಲಿ ಸಾರಿ ಹೇಳಬೇಕು ಎಂದವನೇ ಅವಳನ್ನು ತನ್ನತ್ತ ಎಳೆದುಕೊಂಡು ಅವಳ ಕೆನ್ನೆಗೆ ಗಟ್ಟಿಯಾಗಿ ತುಟಿ ಊರಿದನು. ವಿಸ್ರುತ್. ಇದು 2ನೇ ಬಾರಿ ಈ ರೀತಿ ಮಾಡಿದ್ದರೂ ಅವಳಲ್ಲಿ ಕಂಪನ ಉಂಟಾಯಿತು. ಮೊದಲೇ ಹೃದಯದಲ್ಲಿ ಅವನನ್ನು ಇಟ್ಟು ಆರಾಧಿಸುತ್ತಿದ್ದಾಳೆ. ಅವನು ಅವಳ ಪಾಲಿಗೆ ಗಗನ ಕುಸುಮ ಎಂದು ದೂರ ಇರುವ ಪ್ರಯತ್ನ ಮಾಡುವಾಗ ವಿಸ್ರುತ್ ಹೀಗೆ ಮಾಡಿದರೆ ಪಾಪದ ಹುಡುಗಿ ಹೇಗೆ ತಾನೇ ತನ್ನ ಹೃದಯವನ್ನು ಸಂಭಾಳಿಸುತ್ತಾಳೆ? ಅವನು ನಂದಿನಿಯನ್ನು ಬಿಟ್ಟು ತಿಂಡಿ ಮಾಡಲು ಕೂತರು. ಇನ್ನೂ ಹಾಗೆ ನಿಂತಿದ್ದವಳನ್ನೇ ನೋಡುತ್ತಾ ಸಣ್ಣಗೆ ನಕ್ಕನು ವಿಸ್ರುತ್. ತಿಂಡಿ ತಿನ್ನುತ್ತಿದ್ದವನು ಸಣ್ಣಗೆ ಕೆಮ್ಮಿದಾಗ ವಾಸ್ತವಕ್ಕೆ ಬಂದ ನಂದಿನಿ ಅವನ ಮುಖವನ್ನೂ ನೋಡದೆ ಅಲ್ಲಿಂದ ಹೊರಗೆ ಬಂದು ತನ್ನ ಕೆಲಸದಲ್ಲಿ ಮಗ್ನಳಾದಳು. ವಿಸ್ರುತ್ಗೆ ತನ್ನಮ್ಮನ ಮಾತುಗಳೇ ತಲೆಯಲ್ಲಿ ಗಿರಿಗಿಟ್ಟಲೇ ಹೊಡೆಯುತ್ತಿತ್ತು. ಈಗ ಅವರನ್ನು ಉಳಿಸಿಕೊಳ್ಳಬೇಕು ಎಂದರೆ ನಾನು ಮದುವೆಗೆ ಒಪ್ಪಬೇಕು. ಆದರೆ ಹುಡುಗಿಯನ್ನು ನಾನೇ ಆರಿಸಬೇಕು. ಯಾರನ್ನಾದರೂ ಲವ್ ಮಾಡ್ತಾ ಇದ್ದೀನಿ ಎಂದರೆ ನಿಜಕ್ಕೂ ಅವರು ನಂಬೋದಿಲ್ಲ. ಏನು ಮಾಡಲಿ ಎಂದು ಯೋಚಿಸುತ್ತಲೇ ತಿಂಡಿ ಮುಗಿಸಿದವನಿಗೆ ಯಾವುದೇ ಐಡಿಯಾ ಹೊಳೆಯಲಿಲ್ಲ. ತಲೆ ಕೊಡವಿದವನು ಈಗ ಸದ್ಯಕ್ಕೆ ಕೆಲಸದ ಬಗ್ಗೆ ಕಾನ್ಸಂಟ್ರೇಟ್ ಮಾಡಬೇಕು ಎಂದು ಲ್ಯಾಪ್ಟಾಪ್ ಓಪನ್ ಮಾಡಿ ತನ್ನ ಕೆಲಸದತ್ತ ಗಮನ ಹರಿಸಿದನು. ಬೆಳಗ್ಗೆ ನಂದಿನಿ ಕೆಲಸಕ್ಕೆ ಹೋದ ನಂತರ ತಾರಾ ಅವರು ಬ್ರೋಕರ್ಗೆ ಕಾಲ್ ಮಾಡಿ ಹುಡುಗನನ್ನು ಹುಡುಕಲು ಎಷ್ಟು ದುಡ್ಡು ತೆಗೆದುಕೊಳ್ಳುತ್ತೀರಾ ಎಂದು ಕೇಳಿದಾಗ ಅವರು 50,000 ಕೇಳಿದ್ರು. ಸರಿ, ಮತ್ತೆ ಫೋನ್ ಮಾಡ್ತೀನಿ ಎಂದು ಹೇಳಿದ ತಾರಾ ಅವರು ಸ್ವಾತಿಯ ಮೊಬೈಲ್ನಲ್ಲಿ ಅವಳ ಸಹಾಯದಿಂದ ನಂದಿನಿಯ ಫೋಟೋವನ್ನು ಮ್ಯಾಟ್ರಿಮೋನಿಯಲ್ಲಿ ಹಾಕಿದರು. ಅದರ ಜೊತೆಗೆ ಅವಳು ಹೇಳಿದ್ದ ಕಂಡೀಷನ್ ಕೂಡ ಹಾಕಿದ್ದರು. ತಾಯಿ ಇದ್ದಾರೆ, ಸಿಂಗಲ್ ಪೇರೆಂಟ್, ಮದುವೆಯಾದ ನಂತರವೂ ಹುಡುಗಿಯ ಜೊತೆಗೆ ಅವರ ತಾಯಿಯೂ ಇರುತ್ತಾರೆ ಎಂದು. ಅಮ್ಮಾ, ಅಕ್ಕ ಹೇಗಿದ್ರೂ ಮದುವೆಗೆ ಒಪ್ಪಿದ್ದಾರೆ ಎಂದಾಗ ನೀವು ಯಾಕೆ ಈ ರೀತಿ ಹಾಕಿದ್ದು? ಹೇಗಿದ್ರೂ ನನ್ನಪ್ಪ ಕೂಡ ಇನ್ನೆಷ್ಟು ದಿನವೋ? ನಾನೇ ನಿಮ್ಮನ್ನು ನೋಡಿಕೊಳ್ಳುವೆ, ಅವಳು ಮದುವೆಯಾಗಿ ಹೋಗ್ಲಿ ಬಿಡಿ ಎಂದು ಹೇಳಿದಳು ಸ್ವಾತಿ. ಅವಳ ಮಾತನ್ನು ಕೇಳಿದ ತಾರಾ ಅವರಿಗೆ ನಿಜಕ್ಕೂ ಮನಸ್ಸು ತುಂಬಿ ಬಂದಿತ್ತು. ಕೇವಲ 2 ದಿನಕ್ಕೆ ನಮಗೆ ಇಷ್ಟು ಅಡ್ಜಸ್ಟ್ ಆಗಿರುವವಳು ತಾಯಿಗಿಂತ ಹೆಚ್ಚಿನ ಆರೈಕೆ ಮಾಡುತ್ತಾಳೆ ಎಂದು ಕಣ್ಣೀರು ತುಂಬಿಕೊಂಡರು. ಇಲ್ಲ ಕೂಸೆ, ಅವಳು ಮದುವೆ ಆಗೋಕೆ ಒಪ್ಪಿರುವುದೇ ಈ ಕಾರಣಕ್ಕೆ. ಹುಡುಗ ಅವಳನ್ನು ಒಪ್ಪುವ ಜೊತೆಗೆ ನನ್ನನ್ನು ಒಪ್ಪಬೇಕು ಎಂದು. ಅದಕ್ಕೆ ಯಾವ ಮುಚ್ಚುಮರೆ ಬೇಡ ಎಂದರು. ಅದೂ ಅಲ್ಲದೆ ನೀನು ಇನ್ನು ಮುಂದೆ ನನ್ನ 2ನೇ ಮಗಳು ಆಯ್ತಾ? ಎಷ್ಟು ದಿನ ಓಡಾಡಿಕೊಂಡು ಇರ್ತೀಯೋ ಇರು. ಇದೆಲ್ಲ ಮುಗಿದ ನಂತರ ನೀನು ನನ್ನ ಜೊತೆಯೇ ಈ ಮನೆಯಲ್ಲಿ ಇರಬೇಕು. ನಿನ್ನಕ್ಕ ಜವಾಬ್ದಾರಿ ತೆಗೆದುಕೊಂಡರೆ ನೀನು ನನ್ನನ್ನು ನೋಡ್ಕೋಬೇಕು. ಆಗ ನಾನು ನೀನು ಒಟ್ಟಿಗೆ ಇದ್ದ ಹಾಗೆ ಆಗುತ್ತೆ. ನಂದಿನಿಗೂ ಒಂದು ಧೈರ್ಯ ಬರುತ್ತೆ. ನನ್ನ ಜೊತೆ ನೀನಿದ್ದೀಯಾ ಅಂತ ಎಂದಾಗ ಸ್ವಾತಿಯು ಖುಷಿಯಾಗಿ ಒಪ್ಪಿದಳು. ಸ್ವಲ್ಪ ಸಮಯದ ನಂತರ ಅವನ ಕ್ಯಾಬಿನ್ಗೆ ಬಂದ ನಂದಿನಿಯ ಮುಖ ಇನ್ನೂ ಕೆಂಪಾಗೇ ಇತ್ತು. ಅದನ್ನು ಗಮನಿಸಿದ ವಿಸ್ರುತ್ ಅವಳಿಗೆ ಮುಜುಗರ ಉಂಟಾಗಬಾರದು ಎಂದು, ಹೇಳು ಮಿಸ್ ನಂದಿನಿ ಎಂದನು. ಸರ್ ಎಂದು ಬಾಯಿ ತೆರೆದವಳು ಅವನ ಅಂದಿನ ಶೆಡ್ಯೂಲ್ ಹೇಳಿ ಅಲ್ಲಿಂದ ಹೋದಳು. ಮ್ಯಾಟ್ರಿಮೋನಿಯಲ್ಲಿ ನಂದಿನಿಯ ಫೋಟೋ ಮತ್ತು ಬಯೋಡೇಟಾ ಹಾಕಿದ ಸ್ವಲ್ಪ ಹೊತ್ತಿಗೆ ಕಾಲ್ ಬಂದಿತು. ಅಮ್ಮ, ಕಾಲ್ ಎಂದು ಸ್ವಾತಿ ಕೊಟ್ಟಾಗ ಮಾತನಾಡಿದ ತಾರಾ ಅವರು ಸವಿಸ್ತಾರವಾಗಿ ಎಲ್ಲವನ್ನೂ ಬಿಡಿಸಿ ಹೇಳಿದ್ದಲ್ಲದೆ ತನಗೆ ಕಾಯಿಲೆ ಇದೆ, ಯಾವಾಗ ಬೇಕಾದರೂ ನನ್ನ ಸಾವಾಗಬಹುದು ಎಂದೂ ಹೇಳಿದ್ರು.
ಅದೂ ಅಲ್ಲದೆ ಅವಳು ವಿವಿ ಗ್ರೂಪ್ ಆಫ್ ಕಂಪನಿಯಲ್ಲಿ ಕೆಲಸ ಮಾಡುತ್ತಿರುವುದಾಗಿಯೂ ಹೇಳಿದಾಗ ಅವಳ ಸಂಬಳವನ್ನು ಅಂದಾಜಿಸಿದವರು ಭಾನುವಾರ ಹುಡುಗಿಯನ್ನು ನೋಡುವ ಶಾಸ್ತ್ರಕ್ಕೆ ಬರುವುದಾಗಿ ಹೇಳಿದರು. ಕೇವಲ ಒಂದೇ ಗಂಟೆಯಲ್ಲಿ ನಂದಿನಿಗೆ ಸಂಬಂಧ ಸೆಟ್ ಆಗಿರುವುದನ್ನು ಕಂಡ ತಾರಾ ಅವರಿಗೆ ಖುಷಿಯಾಗಿತ್ತು. ಇವತ್ತು ಶುಕ್ರವಾರ, ಇನ್ನು ಒಂದೇ ದಿನ, ಭಾನುವಾರ ನನ್ನ ಮಗಳಿಗೆ ಗಂಡಿನ ಕಡೆಯವರು ಬರುತ್ತಾರೆ ಎಂದು ಸ್ವಾತಿ ಹತ್ತಿರ ಹೇಳುತ್ತಾ ಪುಟ್ಟ ಮಕ್ಕಳಂತೆ ಖುಷಿಪಟ್ಟರು. ಸ್ವಾತಿಗೂ ತಾರಾ ಅವರು ಖುಷಿ ನೋಡಿ ಸಮಾಧಾನ ಆಯ್ತು. ಅಮ್ಮ, ಜಾಸ್ತಿ ಎಕ್ಸೈಟ್ ಆಗ್ಬೇಡಿ ಎಂದು ಅವರನ್ನು ಸಮಾಧಾನ ಮಾಡಿ ಮಧ್ಯಾಹ್ನ ಊಟ ಕೊಟ್ಟು ಮಾತ್ರೆ ಕೊಟ್ಟು ಮಲಗಿಸಿದಳು ಸ್ವಾತಿ. ಹಾಗಾದ್ರೆ ಹುಡುಗ ನಂದಿನಿಯನ್ನು ಒಪ್ಪುತ್ತಾನಾ? ಅಥವಾ ನಂದಿನಿಯೇ ಹುಡುಗನನ್ನು ರಿಜೆಕ್ಟ್ ಮಾಡ್ತಾಳಾ? ನಿರೀಕ್ಷಿಸಿ ಮರಳಿ ಮನಸ್ಸಾಗಿದೆ.